ಲಿಬ್ರೆ ಆಫೀಸ್ ಬೇಸ್ ನ ಸ್ಪೋಕನ್ ಟ್ಯುಟೋರಿಯಲ್ಗೆ ಸ್ವಾಗತ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಇತರ ಡೇಟಾ ಸೋರ್ಸ್ ಗಳನ್ನು ಆಕ್ಸೆಸ್ ಮಾಡಲು odb ಡೇಟಾಬೇಸ್ ಗಳನ್ನು ನೋಂದಾಯಿಸಲು, ಡೇಟಾ ಸೋರ್ಸ್ ಗಳನ್ನು ನೋಡಲು ಮತ್ತು ರೈಟರ್ ನಲ್ಲಿ ಡೇಟಾ ಸೋರ್ಸ್ ಗಳನ್ನು ಬಳಸಲು ಕಲಿಯಲಿದ್ದೇವೆ. ಬೇಸ್ ನಲ್ಲಿ ಇತರ ಡೇಟಾ ಸೋರ್ಸ್ ಗಳನ್ನು ನಾವು ಹೇಗೆ ಆಕ್ಸೆಸ್ ಮಾಡಬಹುದೆಂದು ನೋಡೋಣ. ಬೇಸ್ ಡೇಟಾಬೇಸ್ ಗಳಲ್ಲದೆ ಇತರ ಡೇಟಾ ಸೋರ್ಸ್ ಗಳನ್ನು ಆಕ್ಸೆಸ್ ಮಾಡಲು ಲಿಬ್ರೆ ಆಫೀಸ್ ಅನುವು ಮಾಡಿಕೊಡುತ್ತದೆ. ಅಲ್ಲದೆ ಇತರ ಲಿಬ್ರೆ ಆಫೀಸ್ ಡಾಕ್ಯುಮೆಂಟ್ ಗಳಿಗೆ ಲಿಂಕ್ ಮಾಡಲು ಸಹ ಇದು ಅನುವು ಮಾಡಿಕೊಡುತ್ತದೆ. ಉದಾಹರಣೆಗೆ ಲಿಬ್ರೆ ಆಫೀಸ್ ಬೇಸ್ ಒಳಗಿಂದ ನಾವು ಸ್ಪ್ರೆಡ್ ಶೀಟ್ ಅಥವಾ ಟೆಕ್ಸ್ಟ್ ಡಾಕ್ಯುಮೆಂಟ್ ಅನ್ನು ನಾವು ಆಕ್ಸೆಸ್ ಮಾಡಬಹುದು. ನಂತರ ಅವುಗಳನ್ನು ಲಿಬ್ರೆ ಆಫೀಸ್ ರೈಟರ್ ಡಾಕ್ಯುಮೆಂಟ್ ಗೆ ಲಿಂಕ್ ಮಾಡಬಹುದು. ಉದಾಹರಣೆಗೆ ನಾವು ಲಿಬ್ರೆ ಆಫೀಸ್ ಕ್ಯಾಲ್ಕ್ ಬಳಸಿ ಒಂದು ಮಾದರಿ ಸ್ಪ್ರೆಡ್ ಶೀಟ್ ರಚಿಸೋಣ. ಸ್ಟಾರ್ಟ್ ಮೆನ್ಯು, ಆಲ್ ಪ್ರೋಗ್ರಾಮ್ಸ್ ಮೇಲೆ ಕ್ಲಿಕ್ ಮಾಡಿ. ಲಿಬ್ರೆ ಆಫೀಸ್ ಸೂಟ್ ಮೆನ್ಯು ತೆರೆಯಿರಿ. ಲಿಬ್ರೆ ಆಫೀಸ್ ಈಗಾಗಲೇ ತೆರೆದಿದ್ದಲ್ಲಿ ನಾವು ಹೊಸ ಸ್ಪ್ರೆಡ್ ಶೀಟ್ ಅನ್ನು ತೆರೆಯಲು ಕ್ರಮವಾಗಿ ಫೈಲ್, ನ್ಯೂ ಮತ್ತು ಸ್ಪ್ರೆಡ್ ಶೀಟ್ ಮೇಲೆ ಕ್ಲಿಕ್ ಮಾಡಬಹುದು. ಚಿತ್ರದಲ್ಲಿ ತೋರಿಸಿರುವಂತೆ ಈಗ ಸ್ಪ್ರೆಡ್ ಶೀಟ್ ನಲ್ಲಿ ಒಂದಷ್ಟು ಸ್ಯಾಂಪಲ್ ಡೇಟಾವನ್ನು ಟೈಪ್ ಮಾಡೋಣ. ಮತ್ತು ಡೈರೆಕ್ಟರಿಯಲ್ಲಿ ಈ ಸ್ಪ್ರೆಡ್ ಶೀಟ್ ಅನ್ನು ಲೈಬ್ರರಿ ಮೆಂಬರ್ಸ್ ಎಂದು ಸೇವ್ ಮಾಡೋಣ. ನಾವು ಈ ಸ್ಥಾನವನ್ನು ನೆನಪಿಡೋಣ, ಏಕೆಂದರೆ ನಮ್ಮ ಉದಾಹರಣೆಯಲ್ಲಿ ನಂತರ ಈ ಫೈಲ್ ಬಳಸಬೇಕಾಗುತ್ತದೆ. ನಾವು ಈ ಕ್ಯಾಲ್ಕ್ ವಿಂಡೋ ಮುಚ್ಚುವೆವು. ಸರಿ, ಈ ಸ್ಪ್ರೆಡ್ ಶೀಟ್ ಅನ್ನು ಲಿಬ್ರೆ ಆಫೀಸ್ ಬೇಸ್ ನಿಂದ ಹೇಗೆ ಆಕ್ಸೆಸ್ ಮಾಡಬಹುದೆಂದು ನೋಡೋಣ. ಇದನ್ನು ಮಾಡಲು ವಿಂಡೋಸ್ ಸ್ಟಾರ್ಟ್ ಮೆನ್ಯುವಿನಿಂದ ಬೇಸ್ ಅನ್ನು ತೆರೆಯಿರಿ. ಒಂದು ವೇಳೆ ಲಿಬ್ರೆ ಆಫೀಸ್ ಬೇಸ್ ಈಗಾಗಲೇ ತೆರೆದಿದ್ದರೆ ನಾವು ಕ್ರಮವಾಗಿ ಫೈಲ್, ನ್ಯೂ ಮತ್ತು ಡೇಟಾಬೇಸ್ ಮೇಲೆ ಕ್ಲಿಕ್ ಮಾಡುವೆವು. ಈಗ ಇದು ಡೇಟಾಬೇಸ್ ವಿಜಾರ್ಡ್ ಅನ್ನು ತೆರೆಯುತ್ತದೆ. ಇಲ್ಲಿ ನಾವು ಕನೆಕ್ಟ್ ಟು ಆನ್ ಎಕ್ಸಿಸ್ಟಿಂಗ್ ಡೇಟಾಬೇಸ್ ಮೇಲೆ ಕ್ಲಿಕ್ ಮಾಡುವೆವು. ನಂತರ ಡ್ರಾಪ್ ಡೌನ್ ಮೇಲೆ ಕ್ಲಿಕ್ ಮಾಡುವೆವು. ಬೇಸ್ ಆಕ್ಸೆಸ್ ಮಾಡಬಹುದಾದ ವಿವಿಧ ಡೇಟಾಬೇಸ್ ಸೋರ್ಸ್ ಗಳನ್ನು ಈ ಪಟ್ಟಿಯಲ್ಲಿ ಗಮನಿಸಿ. ನಾವಿಲ್ಲಿ ಸ್ಪ್ರೆಡ್ ಶೀಟ್ ಮೇಲೆ ನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡುವೆವು. ಈಗ ಬ್ರೌಸ್ ಬಟನ್ ಬಳಸಿ ಹಿಂದೆ ನಾವು ಸೇವ್ ಮಾಡಿದ ಸ್ಥಳದಲ್ಲಿ ಸ್ಪ್ರೆಡ್ ಶೀಟ್ ಅನ್ನು ಗುರುತಿಸೋಣ. ಸ್ಪ್ರೆಡ್ ಶೀಟ್ ಗಾಗಿ ಪಾಸ್ವರ್ಡ್ ಇದ್ದಲ್ಲಿ ಅದನ್ನು ಸಹ ಕೊಡಬೇಕು. ಇಲ್ಲಿ ನಮಗೆ ಇದರ ಅಗತ್ಯವಿಲ್ಲ. ನಾವೀಗ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಈಗ ಈ ಸ್ಪ್ರೆಡ್ ಶೀಟ್ ಅನ್ನು ನಾವು ಡೇಟಾ ಸೋರ್ಸ್ ಎಂದು ನೋಂದಾಯಿಸೋಣ ಮತ್ತು ಎಡಿಟ್ ಮಾಡಲು ಇದನ್ನು ತೆರೆಯೋಣ. ಫಿನಿಶ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಈಗ ಇಲ್ಲಿ ನಾವು ಒಂದು ಡೇಟಾಬೇಸ್ ಹೆಸರನ್ನು ಒದಗಿಸೋಣ. ಲೈಬ್ರರಿ ಮೆಂಬರ್ಸ್ ಎಂದು ಟೈಪ್ ಮಾಡೋಣ. ಸೇವ್ ಆಸ್ ಟೈಪ್ ಅನ್ನು ಗಮನಿಸಿ, ಇದು ಒಡಿಎಫ್ ಡೇಟಾಬೇಸ್ ಎನ್ನುತ್ತದೆ. ಅಂದರೆ ಇಲ್ಲಿ ಇದು odb ಆಗಿದೆ. ಮತ್ತು ಇದನ್ನು ಸ್ಪ್ರೆಡ್ ಶೀಟ್ ಇರುವ ಸ್ಥಳದಲ್ಲೇ ಸೇವ್ ಮಾಡೋಣ. ಹೀಗೆ ನಾವು ಸ್ಪ್ರೆಡ್ ಶೀಟ್ ಅನ್ನು ಬೇಸ್ ನಲ್ಲಿ ಡೇಟಾ ಸೋರ್ಸ್ ಆಗಿ ನೋಂದಾಯಿಸಿದ್ದೇವೆ. ನಾವೀಗ ಮುಖ್ಯ ಬೇಸ್ ವಿಂಡೋದಲ್ಲಿ ಇದ್ದೇವೆ. ಇಲ್ಲಿ ಎಡ ಪ್ಯಾನೆಲ್ ನಲ್ಲಿ ಟೇಬಲ್ಸ್ ಐಕಾನ್ ಮೇಲೆ ಕ್ಲಿಕ್ ಮಾಡೋಣ. ಶೀಟ್ 1, ಶೀಟ್ 2 ಮತ್ತು ಶೀಟ್ 3 ಎಂಬ ಟೇಬಲ್ ಗಳನ್ನು ಗಮನಿಸಿ. ಶೀಟ್ 1 ಅನ್ನು ತೆರೆಯಲು ಅದರ ಮೇಲೆ ಡಬಲ್ ಕ್ಲಿಕ್ ಮಾಡೋಣ. ಸ್ಪ್ರೆಡ್ ಶೀಟ್ ನ ಡೇಟಾ ಇಲ್ಲಿದೆ. ಸ್ಪ್ರೆಡ್ ಶೀಟ್ ಅನ್ನು ಆಕ್ಸೆಸ್ ಮಾಡುವ ಈ ವಿಧಾನದಲ್ಲಿ ನಾವು ಇಲ್ಲಿಂದ ಯಾವುದೇ ಬದಲಾವಣೆ ಮಾಡಲು ಸಾಧ್ಯವಿಲ್ಲ. ನಾವು ಕೇವಲ ಡೇಟಾವನ್ನು ನೋಡಬಹುದು ಅಥವಾ ಇರುವ ಡೇಟಾವನ್ನು ಆಧರಿಸಿ ಕ್ವೆರಿ ಅಥವಾ ರಿಪೋರ್ಟ್ ಗಳನ್ನು ಇಲ್ಲಿಂದ ರಚಿಸಬಹುದು. ಹೀಗಾಗಿ ಬದಲಾವಣೆಗಳನ್ನು ನೇರವಾಗಿ ಸ್ಪ್ರೆಡ್ ಶೀಟ್ ನಲ್ಲಿಯೇ ಮಾಡಬೇಕಾಗುತ್ತದೆ. odb ಡೇಟಾಬೇಸ್ ಗಳನ್ನು ನೋಂದಾಯಿಸುವುದು,
OpenOffice.org ಯಂತಹ ಇತರ ಪ್ರೋಗ್ರಾಂಗಳಿದ್ದು ಇವು .odb ಡೇಟಾಬೇಸ್ಗಳನ್ನು ರಚಿಸುತ್ತವೆ. ಇವುಗಳನ್ನು ಲಿಬ್ರೆ ಆಫೀಸ್ ಬೇಸ್ ಒಳಗೆ ಬಳಸಲು ಇವುಗಳನ್ನು ನಾವು ಮೊದಲಿಗೆ ಬೇಸ್ನಲ್ಲಿ ನೋಂದಾಯಿಸಬೇಕು. ಯಾವುದೇ .odb ಡೇಟಾಬೇಸ್ ಅನ್ನು ನೋಂದಾಯಿಸಲು ನಾವು ಬೇಸ್ ತೆರೆಯಬೇಕು ಮತ್ತು ಟೂಲ್ಸ್, ಆಪ್ಷನ್ಸ್, ಲಿಬ್ರೆ ಆಫೀಸ್ ಬೇಸ್ ಮತ್ತು ಡೇಟಾಬೇಸಸ್ ಆರಿಸಬೇಕು. ರಿಜಿಸ್ಟರ್ಡ್ ಡೇಟಾಬೇಸಸ್ ಅಡಿಯಲ್ಲಿ ನ್ಯೂ ಮೇಲೆ ಕ್ಲಿಕ್ ಮಾಡಿ. ಡೇಟಾಬೇಸ್ ಇರುವಲ್ಲಿ ಬ್ರೌಸ್ ಮಾಡಿ ನೋಂದಾಯಿತ ಹೆಸರು ಸರಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ. ಒಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಲಿಬ್ರೆ ಆಫೀಸ್ ನಲ್ಲಿ ಡೇಟಾ ಸೋರ್ಸ್ ಗಳನ್ನು ಹೇಗೆ ವೀಕ್ಷಿಸಬಹುದೆಂದು ನಾವು ನೋಡೋಣ. ಇದಕ್ಕಾಗಿ ಬೇಸ್ ನಲ್ಲಿ ನಾವು ನೋಂದಾಯಿಸಿರುವ ಮಾದರಿ ಸ್ಪ್ರೆಡ್ ಶೀಟ್ ಅನ್ನು ಪರಿಗಣಿಸೋಣ. ಈಗ ನಾವಿದನ್ನು ಲಿಬ್ರೆ ಆಫೀಸ್ ರೈಟರ್ ಅಥವಾ ಕ್ಯಾಲ್ಕ್ ನಲ್ಲಿ ಬಳಸಬಹುದು. ಉದಾಹರಣೆಗೆ ಇದನ್ನು ಲಿಬ್ರೆ ಆಫೀಸ್ ರೈಟರ್ ಒಳಗೆ ಹೇಗೆ ವೀಕ್ಷಿಸಬಹುದೆಂದು ನೋಡೋಣ. ಮೊದಲಿಗೆ ಬೇಸ್ ವಿಂಡೋದಲ್ಲಿ ನಾವು ರೈಟರ್ ಅನ್ನು ತೆರೆಯೋಣ. ಇದಕ್ಕಾಗಿ ಕ್ರಮವಾಗಿ ಫೈಲ್, ನ್ಯೂ ಮತ್ತು ಟೆಕ್ಸ್ಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡೋಣ. ನಾವೀಗ ರೈಟರ್ ವಿಂಡೋದಲ್ಲಿದ್ದೇವೆ. ಲಭ್ಯವಿರುವ ಡೇಟಾ ಸೋರ್ಸ್ ಗಳನ್ನು ನೋಡಲು ನಾವು ಮೇಲ್ಗಡೆ ವ್ಯೂ ಮೆನ್ಯು ಮೇಲೆ ನಂತರ ಡೇಟಾ ಸೋರ್ಸಸ್ ಮೇಲೆ ಕ್ಲಿಕ್ ಮಾಡುತ್ತೇವೆ. ಇದರ ಬದಲಿಗೆ ನಾವು F4 ಕೀಯನ್ನು ಒತ್ತಬಹುದು. ನಾವು ಈಗಷ್ಟೇ ರಚಿಸಿದ ಲೈಬ್ರರಿ ಮೆಂಬರ್ಸ್ ಸೇರಿದಂತೆ ನೋಂದಾಯಿತ ಡೇಟಾಬೇಸ್ಗಳ ಲಿಸ್ಟ್ ಅನ್ನು ಮೇಲ್ಗಡೆ ಎಡಭಾಗದಲ್ಲಿ ಕಾಣಬಹುದು. ಡೇಟಾಬೇಸ್ ಅನ್ನು ನೋಡಲು ಅದರ ಹೆಸರಿನ ಎಡಭಾಗದಲ್ಲಿರುವ ಅಧಿಕ ಚಿಹ್ನೆಯ ಮೇಲೆ ಕ್ಲಿಕ್ ಮಾಡಿ ಅದನ್ನು ದೊಡ್ಡದು ಮಾಡುತ್ತೇವೆ. ಮತ್ತು ಟೇಬಲ್ ಗಳನ್ನು ನಾವು ದೊಡ್ಡದು ಮಾಡುತ್ತೇವೆ. ಇಲ್ಲಿ ಶೀಟ್ 1, 2 ಮತ್ತು 3 ಇವೆ. ನಾವು ಶೀಟ್ 1 ಮೇಲೆ ಕ್ಲಿಕ್ ಮಾಡೋಣ. ಹೀಗೆ ರೈಟರ್ ವಿಂಡೋದ ಮೇಲ್ಗಡೆ ಬಲಭಾಗದಲ್ಲಿ ನಮ್ಮ ಡೇಟಾವನ್ನು ಕಾಣಬಹುದು. ನಮ್ಮ ಉದಾಹರಣೆಯಲ್ಲಿ ರೈಟರ್ ಡಾಕ್ಯುಮೆಂಟ್ ನಲ್ಲಿ ಈ ಡೇಟಾವನ್ನು ನಾವು ಹೇಗೆ ಬಳಸಬಹುದೆಂದು ಈಗ ನೋಡೋಣ. ಮೇಲಿನ ಟೇಬಲ್ ನಿಂದ ಎಲ್ಲಾ ಡೇಟಾವನ್ನು ನಾವು ಬಳಸಲು ಇಚ್ಛಿಸಿದಲ್ಲಿ ಮೊದಲಿಗೆ ನಾವು ಅಲ್ಲಿರುವ ಎಲ್ಲ ರೆಕಾರ್ಡ್ ಗಳನ್ನು ಆಯ್ಕೆ ಮಾಡುವೆವು. ಇದಕ್ಕಾಗಿ ನಾವು ಮೊದಲ ರೆಕಾರ್ಡ್ ನಲ್ಲಿಯ ಮೊದಲ ಕಾಲಂನ ಎಡಕ್ಕೆ ಇರುವ ಬೂದು ಬಣ್ಣದ ಸೆಲ್ ಮೇಲೆ ಕ್ಲಿಕ್ ಮಾಡೋಣ. ನಂತರ ಶಿಫ್ಟ್ ಕೀ ಒತ್ತಿ ಹಿಡಿದು ಕೊನೆಯ ರೆಕಾರ್ಡ್ ನಲ್ಲಿಯ ಮೊದಲ ಕಾಲಂನ ಎಡಕ್ಕೆ ಇರುವ ಬೂದು ಬಣ್ಣದ ಸೆಲ್ ಮೇಲೆ ನಾವು ಕ್ಲಿಕ್ ಮಾಡುತ್ತೇವೆ. ಎಲ್ಲ ಡೇಟಾ ಹೈಲೈಟ್ ಆಗಿರುವುದನ್ನು ಗಮನಿಸಿ. ನಾವೀಗ ಕ್ಲಿಕ್ ಮತ್ತು ಡ್ರ್ಯಾಗ್ ಮಾಡಿ ಕೆಳಗಿರುವ ರೈಟರ್ ಡಾಕ್ಯುಮೆಂಟ್ ಮೇಲೆ ಇದನ್ನು ಡ್ರಾಪ್ ಮಾಡುವೆವು. ನಂತರ ನಾವು ಇನ್ಸರ್ಟ್ ಡೇಟಾಬೇಸ್ ಕಾಲಮ್ಸ್ ಎಂಬ ಪಾಪಪ್ ವಿಂಡೋ ನೋಡಬಹುದು. ಹೀಗೆ ಇಲ್ಲಿ ನಾವು ಮೇಲ್ಗಡೆ ಟೇಬಲ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡುವೆವು. ನಂತರ ಎಲ್ಲ ಫೀಲ್ಡ್ ಗಳನ್ನು ಎಡದಿಂದ ಬಲಗಡೆ ಲಿಸ್ಟ್ ಗೆ ಸರಿಸಲು ನಾವು ಡಬಲ್ ಏರೋ ಬಟನ್ ಮೇಲೆ ಕ್ಲಿಕ್ ಮಾಡುವೆವು. ಇಲ್ಲಿರುವ ವಿವಿಧ ಆಯ್ಕೆಗಳನ್ನು ಗಮನಿಸಿ. ಸದ್ಯಕ್ಕೆ ನಾವು ಒಕ್ ಬಟನ್ ಮೇಲೆ ಕ್ಲಿಕ್ ಮಾಡುವೆವು. ಇಲ್ಲಿ ನಾವು ಡಾಕ್ಯುಮೆಂಟ್ ನಲ್ಲಿ ಡೇಟಾದ ಇಡೀ ಟೇಬಲ್ ನೋಡಬಹುದು. ನಂತರ ನಾವು ಪ್ರತ್ಯೇಕ ಫೀಲ್ಡ್ ಗಳನ್ನು ಹೇಗೆ ಸೇರಿಸಬಹುದೆಂದು ನೋಡೋಣ. ನಾವೀಗ ರೈಟರ್ ಡಾಕ್ಯುಮೆಂಟ್ ನ ಮೇಲ್ಗಡೆ ಹೋಗಿ 2 ಬಾರಿ ಎಂಟರ್ ಕೀಯನ್ನು ಒತ್ತೋಣ ಮತ್ತು ಮೇಲ್ತುದಿಯ ಎಡಕ್ಕೆ ಹೋಗಿ ಇಲ್ಲಿ ಮೆಂಬರ್ ನೇಮ್ ಎಂದು ಟೈಪ್ ಮಾಡೋಣ. ನಂತರ ಮೇಲ್ಗಡೆ ಬಲಕ್ಕೆ ಡೇಟಾ ಸೋರ್ಸ್ ಜಾಗದಲ್ಲಿ ನೇಮ್ ಕಾಲಂ ಮೇಲೆ ಕ್ಲಿಕ್ ಮಾಡೋಣ. ಈಗ ಟೈಪ್ ಮಾಡಿದ ಟೆಕ್ಸ್ಟ್ ಪಕ್ಕಕ್ಕೆ ಇದನ್ನು ಕ್ಲಿಕ್, ಡ್ರ್ಯಾಗ್ ಮತ್ತು ಡ್ರಾಪ್ ಮಾಡೋಣ. ಮತ್ತು ಟ್ಯಾಬ್ ಕೀ ಒತ್ತುವೆವು. ಫೋನ್ ನಂಬರ್ ಎಂದು ಟೈಪ್ ಮಾಡೋಣ. ಇಲ್ಲಿ ಏನು ಮಾಡಬೇಕೆಂದು ನಮಗೆ ತಿಳಿದಿದೆ ಅಲ್ಲವೇ?
ಮೇಲಿನಿಂದ ಫೋನ್ ಕಾಲಮ್ ಅನ್ನು ಕ್ಲಿಕ್ ಮಾಡಿ ಮತ್ತು ಡ್ರ್ಯಾಗ್ ಮಾಡಿ ನಮ್ಮ ಟೆಕ್ಸ್ಟ್ ನ ಪಕ್ಕಕ್ಕೆ ಡ್ರಾಪ್ ಮಾಡುವೆವು. ನಂತರ ಮೊದಲ ರೆಕಾರ್ಡ್ ನ ಎಡಗಡೆ ಇರುವ ಬೂದು ಬಣ್ಣದ ಸೆಲ್ ಅನ್ನು ಕ್ಲಿಕ್ ಮಾಡಿ ಮೊದಲನೆಯ ರೆಕಾರ್ಡ್ ಅನ್ನು ಹೈಲೈಟ್ ಮಾಡೋಣ. ಆಮೇಲೆ ಡೇಟಾ ಟು ಫೀಲ್ಡ್ಸ್ ಐಕಾನ್ ಮೇಲೆ ಕ್ಲಿಕ್ ಮಾಡುವೆವು. ಇದನ್ನು ಮೇಲ್ಗಡೆ ಟೇಬಲ್ ಡೇಟಾ ಟೂಲ್ ಬಾರ್ ನಲ್ಲಿ ಫಾರ್ಮ್ಯಾಟಿಂಗ್ ಟೂಲ್ ಬಾರ್ ಕೆಳಗೆ ಕಾಣಬಹುದು. ಮೇಲಿರುವ ಟೇಬಲ್ ನಲ್ಲಿಯ ಡೇಟಾ ಈಗ ರೈಟರ್ ಡಾಕ್ಯುಮೆಂಟ್ ನಲ್ಲಿ ಇರುವುದನ್ನು ಗಮನಿಸಿ. ಇನ್ನೊಂದು ರೆಕಾರ್ಡ್ ಅನ್ನು ತರಲು ನಾವು ಅದನ್ನು ಕೇವಲ ಹೈಲೈಟ್ ಮಾಡಬೇಕು ಮತ್ತು ಡೇಟಾ ಟು ಫೀಲ್ಡ್ಸ್ ಐಕಾನ್ ಅನ್ನು ಮತ್ತೆ ಬಳಸಬೇಕು. ಹೀಗೆ ನಾವು ಲಿಬ್ರೆ ಆಫೀಸ್ ಡಾಕ್ಯುಮೆಂಟ್ ಗಳ ಒಳಗೆ ಡೇಟಾ ಸೋರ್ಸ್ ಗಳನ್ನು ಬಳಸಲು ಕಲಿತೆವು. ಇದರೊಂದಿಗೆ ಆಕ್ಸೆಸಿಂಗ್ ಅದರ್ ಡೇಟಾ ಸೋರ್ಸಸ್ ಇನ್ ಲಿಬ್ರೆ ಆಫೀಸ್ ಬೇಸ್ ಎಂಬ ಈ ಟ್ಯುಟೋರಿಯಲ್ ನ ಕೊನೆಗೆ ಬಂದಿದ್ದೇವೆ. ಸಂಕ್ಷಿಪ್ತವಾಗಿ ನಾವು ಇತರ ಡೇಟಾ ಸೋರ್ಸ್ ಗಳನ್ನು ಆಕ್ಸೆಸ್ ಮಾಡಲು .odb ಡೇಟಾಬೇಸ್ ಗಳನ್ನು ನೋಂದಾಯಿಸಲು ಡೇಟಾ ಸೋರ್ಸ್ ಗಳನ್ನು ವೀಕ್ಷಿಸಲು ಮತ್ತು ರೈಟರ್ ನಲ್ಲಿ ಡೇಟಾ ಸೋರ್ಸ್ ಗಳನ್ನು ಬಳಸಲು ಕಲಿತೆವು. ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಮೂಲಕ ಭಾರತ ಸರ್ಕಾರದ ನೆರವು ಪಡೆದಿದೆ. ಈ ಪ್ರಾಜೆಕ್ಟ್ ಅನ್ನು ಸಂಯೋಜಿಸಿದವರು http://spoken-tutorial.org. ಈ ಕೆಳಗಿನ ಲಿಂಕ್ ನಲ್ಲಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಲಭ್ಯವಿದೆ. ಈ ಸ್ಕ್ರಿಪ್ಟ್ ನ ಅನುವಾದಕರು ಮಂಗಳೂರಿನಿಂದ ಮೆಲ್ವಿನ್ ಮತ್ತು ಧ್ವನಿ ಶ್ರೀ ನವೀನ್ ಭಟ್ ಉಪ್ಪಿನಪಟ್ಟಣ. ಧನ್ಯವಾದಗಳು.